ಸರಿ ಆಗುತ್ತೆ, ವ್ಯವಸ್ಥೆನ ಯಾರು ಯಾವಾಗ ಸರಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಶುರು ಮಾಡೋಣ. ಪ್ರಶ್ನೆಗೆ ತಾರ್ಕಿಕ ಅಂತ್ಯ ಅಂತೂ ಇಲ್ಲ ಬಿಡಿ, ಮಾಡ್ತೀವಿ ಅಂತ ಹೇಳಬಹುದು, ಒಂದು 15 ದಿನ 20 ದಿನ ಸರಿ ಇರಬಹುದು, ಆ ನಂತರ ಮತ್ತೆ ಅಕ್ರಮಗಳು ನಡೆಯುತ್ತೆ, ಮತ್ತೆ ರಾಜಾತಿಥ್ಯ ಕೊಡ್ತಾರೆ. ನೀವು ಹೇಳಿದ್ದನ್ನೇ ಹೇಳಿ ಈಗ ಆಗಾಗ ಇಂಥ ಸುದ್ದಿಗಳು ಬರ್ತಾ ಇರುತ್ತೆ, ನಾವು ದುಡ್ಡು ಮಾಡ್ಕೊಳ್ತಾನೆ ಇರ್ತೀವಿ, ನಾವು ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾನೆ ಇರ್ತೀವಿ ಅಂತ ಜೈಲಧಿಕಾರಿಗಳು ಡಿಸೈಡ್ ಮಾಡ್ದಂಗೆ ಇದೆಯಪ್ಪ. ಗೊತ್ತಿಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಹೈಕೋರ್ಟ್ನ ವಕೀಲರು ಮೂರ್ತಿ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭದ್ರಾವತಿ ಕುಮಾರ್ ಅವರಿದ್ದಾರೆ, ನಿರ್ಮಾಪಕರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಾಮಾಜಿಕ ಕಾರ್ಯಕರ್ತರು ಆದಂತಹ ಚಂದ್ರೇಗೌಡ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ಮೂರ್ತಿ ಸರ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಮೊನ್ನೆಯಿಂದಲೂ ಈ ಸಿನಿಮಾಗಳ ಟ್ರೈಲರು, ಟೀಸರು, ಸಿನಿಮಾದಲ್ಲಿ ಒಂದೊಂದು ಪಿಕ್ಚರ್ಗಳು ವೈರಲ್ ಆದಂಗೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಒಂದಷ್ಟು ವಿಡಿಯೋಗಳು ಒಂದಾದ್ಮೇಲೆ ಒಂದು ವೈರಲ್ ಆಗ್ತಾ ಇತ್ತು. ಸರ್, ನೀವು ನೋಡಿದ ಮೇಲೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು? ಇದನ್ನೆಲ್ಲ ನೋಡಿದ ಮೇಲೆ ವ್ಯವಸ್ಥೆನೇ ಹಿಂಗೆ ಇದೆ ಬಿಡಿ, ನಮ್ಗೆ ಗೊತ್ತಿತ್ತು ಅಂತ ಅನಿಸ್ತಾ ಹೆಂಗೆ? ಮೇಡಮ್, ಇಲ್ಲ, ಇದು ಏನಾಗುತ್ತೆ ನೋಡಿ, ನಮ್ಮ ಕಾನೂನಿನಲ್ಲಿ ಒಬ್ಬ ಅಪರಾಧಿ ಮೇಲೆ ಆರೋಪ ಹೊರಿಸಿ ಕಂಪ್ಲೇಂಟ್ ದಾಖಲಾದಾಗ ಆ ತನಿಖೆ ಮಾಡುವಾಗ ಒಂದು ತನಿಖೆ ಮಾಡೋ ಒಂದು ಹಂತ ಆದರೆ, ಇನ್ನೊಂದು ಹಂತ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ವಿಟ್ನೆಸ್ ವಿಚಾರ ಮಾಡೋ ಅಂತ ಇದೆ. ಅದಕ್ಕೆಲ್ಲ 100% ಕಾನೂನು ಪಾಲನೆ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು. ಎರಡು ಕೆಲಸಕ್ಕೆ. ಮೂರನೇ ಕೆಲಸ ಇದೆಯಲ್ಲ, ಆತನ ವಿಚಾರಣೆಯ ಕೈದಿನ ಜೈಲಲ್ಲಿ ಇಟ್ಕೊತಾರಲ್ಲ, ಆ ಸಂದರ್ಭದಲ್ಲಿ ಅವ್ರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳು, ವ್ಯವಸ್ಥೆ, ಅವ್ಯವಸ್ಥೆ, ಆತಿಥ್ಯ, 3 ಮಾತಾಡೋಣ. ಕೆಲವ್ರಿಗೆ ಅವ್ಯವಸ್ಥೆ ಕೊಡ್ತಾರೆ, ಕೆಲವ್ರಿಗೆ ವ್ಯವಸ್ಥಿತವಾಗಿ ಕಾನೂನು ರೀತಿಯಲ್ಲಿ ಮಾಡ್ತಾರೆ, ಇನ್ನೂ ಕೆಲವ್ರಿಗೆ ಕಾನೂನು ಮೀರಿ ರಾಜಾತಿಥ್ಯ ಕೊಡ್ತಾರೆ. ಇದು ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ. ಆಮೇಲೆ ಇದೆಲ್ಲ ಆದಮೇಲೆ ಇನ್ನೊಂದಿದೆ, ನ್ಯಾಯಾಲಯದಲ್ಲಿ ತನಿಖೆ ಮುಗಿದು, ನ್ಯಾಯಾಲಯದಲ್ಲಿ ವಿಚಾರಣೆ ಮುಗಿದು ಅದ ಕನ್ವಿಷನ್ ಆದರೆ ಆತನಿಗೆ ಏನೇನು ಯಾವ ಥರ ಅವ್ನು ನಡೆಸ್ಕೊಬೇಕು ಜೈಲಲ್ಲಿ ಅಂತೇಳಿ ಅದನ್ನು ಜೈಲಿನ ಸುತ್ತ ಕಾಂಪೌಂಡನ್ನು ಒಳಗಿರ್ತಕ್ಕಂಥ ಆಫೀಸರ್, ಅಂದರೆ ಸೂಪ್ರಿಡೆಂಟ್ ಆಫ್ ಜೈಲು, ಸೂಪ್ರಿಡೆಂಟ್ ಆಫ್ ಪ್ರಿಸನ್ಸ್ ಅಥವಾ ಚೀಫ್ ಸೂಪ್ರಿಡೆಂಟ್ ಪ್ರಿಸನರ್ಸ್ ನೋಡ್ಕೊತಾರೆ. ಮೇಡಮ್, ಈಗ ನಾನು ಕೇಳೋದಿಷ್ಟೇ, ಜನಗಳಲ್ಲಿ ಫಸ್ಟ್ ಆಫ್ ಆಲು ಪೊಲೀಸು ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸ್ವಲ್ಪ ನಂಬಿಕೆ ಕಮ್ಮಿ ಆಗ್ತಿದೆ ಇವಾಗ. ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳಿಂದ ಅದು ಸ್ವಲ್ಪ ಕಮ್ಮಿ ಆಗ್ತಿದೆ. ಹಂಗಂತ ಕಾನೂನು ಜಾರಿಲಿದೆ, ಯಾರು ಕಾನೂನು ಜಾರಿ ಇದೆ. ಆದರೆ ನೆಲದ ಕಾನೂನು ಜೈಲಲ್ಲಿ ಯಾಕೆ ಜಾರಿಯಾಗಲ್ಲ? ಇದು ಯಾಕಾಗಲ್ಲ ಹೇಳ್ತೀನಿ ಕೇಳಿ. ಇದು ಯಾಕಾಗಲ್ಲ ಅಂದರೆ, ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಇದು ಸೂಪರ್ವಿಷನ್ನು ಬೈ ದಿ ಕೋರ್ಟ್ಸ್ ಇಲಾಖೆ, ಯಾವುದು ಪ್ರಿಸನರು ಸೂಪರ್ವಿಷನ್ ಮಾಡೋಕ್ಕೆ ಅಷ್ಟೇ ಪವರ್ ಇದೆ. ಆದರೆ ಅದನ್ನು ಆಡಳಿತ ಮಾಡೋದು, ಅದನ್ನು ವ್ಯವಸ್ಥಿತವಾಗಿ ನೋಡ್ಕೊಳಕ್ಕಂತ ರಾಜ್ಯ ಸರ್ಕಾರದ ಕೆಲಸ. ರಾಜ್ಯ ಸರ್ಕಾರದ ಹೋಮ್ ಮಿನಿಸ್ಟ್ರಿಯವರು ಅವ್ರ ಗೌರ್ಮೆಂಟಲ್ಲಿ ಹಿಂಗೆ ಇತ್ತು, ನಾನು ಹಿಂಗೆ ಮಡಿಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಕೂತವ್ರೆ. ಆಯ್ತಪ್ಪ, ಅವ್ರ ಗೌರ್ಮೆಂಟಲ್ಲಿ ಹಾಕಿದ ಅನ್ಯಾಯ ಅಕ್ರಮ ಮರ್ತುಬಿಡಿ, ಅಟ್ಲೀಸ್ಟ್ ಇನ್ಮೇಲೆ ಆದರೂ ನಮ್ಮ ಜೈಲಿನ ಶಿಕ್ಷೆ ಅನುಭವಿಸೋಕ್ಕೆ ಮಾತ್ರ ಉಪಯೋಗಿಸಿದ್ಬಿಟ್ಟು ಅಲ್ಲಿ ಪಬ್ಬು, ನನ್ನ ಪ್ರಕಾರ ಒಂದು ಡಿಸ್ಕೋ ಡ್ಯಾನ್ಸ್ ಅಂತ ಒಂದು ಆ ದೃಶ್ಯ ನೋಡಿದಾಗ ಯಾವ ಪಬ್ ಅನ್ನ ಕೂಡ ಮೀರ್ಸೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಜೈಲು ನಡೆಸಕ್ಕೆ ಯೋಗ್ಯತೆ ಅಥವಾ ತಾಕತ್ತಿಲ್ಲ ಅಂದ್ರೆ ದಯಮಾಡಿ ನ್ಯಾಯಾಂಗ ವ್ಯವಸ್ಥೆಗೆ ಬರ್ಕೊಟ್ಬಿಡಿ. ಈಗ ಹೆಂಗೆ ಕೋರ್ಟ್ ಅಲ್ಲಿ ಸರ್ ಒಂದು ಜನಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸರ್ಕಾರ ಜೈಲಧಿಕಾರಿಗಳಿಗೆ ಸಂಬಳ ಕೊಡುತ್ತೆ, ನಾವು ಕಟ್ಟುವಂತಹ ತೆರಿಗೆ ದುಡ್ಡು, ಸಂಬಳದ ರೀತಿಯಲ್ಲಿ ಜೈಲಧಿಕಾರಿಗಳ ಕೈ ಸೇರುತ್ತೆ. ಒಳಗಡೆ ಇದ್ಕೊಂಡು ಎಂಜಲ್ ಕಾಸು 5,000 10,000 ಕೊಟ್ರೆ ಸಾಕು, ಮೊಬೈಲ್ ಕೊಡ್ತೀವಿ, ನಿಮಗೆ ಊಟದ ವ್ಯವಸ್ಥೆ ಮಾಡ್ತೀವಿ, 5 ಸ್ಟಾರ್ ಇಂದ ಊಟ ತರಿಸ್ತೀವಿ, ಚಿಕನ್ ಬೇಕಾ, ಮಟನ್ ಬೇಕಾ, ತುಂಡಿನ ವ್ಯವಸ್ಥೆ ಬೇಕಾ, ಗುಂಡಿನ ವ್ಯವಸ್ಥೆ ಬೇಕಾ, ಎಲ್ಲ ಮಾಡ್ಕೊಡ್ತೀವಿ, 10,000 ಕೊಟ್ಬಿಡಿ ಸಾಕು ಅಂತಾರೆ. ಕೊಡೋ ಸಂಬಳ ಸಾಕಾಗಲ್ವಾ ಜನ ಕಟ್ಟುವಂತ ತೆರಿಗೆ ದುಡ್ಡಲ್ಲಿ? ಜೊತೆಗೆ ಜನ ಕಟ್ಟುವ ತೆರಿಗೆ ದುಡ್ಡಲ್ಲೇ ಜೈಲುಗಳನ್ನ ನಿರ್ವಹಣೆ ಮಾಡೋದು, ಕೈದಿಗಳಿಗೆ ಒಂದು ಹೊತ್ತಿನ ಊಟ ಹಾಕ್ತಾರಂದ್ರೆ ಜನರ ತೆರಿಗೆ ದುಡ್ಡು, ಜನರ ತೆರಿಗೆ ದುಡ್ಡನ್ನ ಈ ರೀತಿ ಪೋಲು ಮಾಡ್ತಿದ್ದೀರಿ ಅಂದ್ರೆ ಜನಸಾಮಾನ್ಯರು ಕೇಳೋದಕ್ಕೆ ರೈಟ್ಸ್ ಇದೆ. ಎಲ್ಲಾ ರೀತಿಯಲ್ಲೂ ಪ್ರಶ್ನೆ ಮಾಡ್ಬೇಕು, ಜನನೇ ಬೀದಿಗಿಳಿಬೇಕು. ರೀ, ನಮ್ ತೆರಿಗೆ ದುಡ್ಡನ್ನ ಬೇಕಾಬಿಟ್ಟಿಯಾಗಿ ಪೋಲು ಮಾಡ್ತೀರಾ, ಇಂಥವ್ರಿಗೆಲ್ಲ ರಾಜಾತಿಥ್ಯ ಕೊಡ್ತೀರಾ, ಅವ್ರು ಕೊಡೋ ದುಡ್ಡಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀರಿ ಅಂದ್ರೆ ನಾವ್ಯಾಕ್ರಿ ತೆರಿಗೆ ಕಟ್ಟಬೇಕು? ನಮ್ಮ ತೆರಿಗೆ ದುಡ್ಡಲ್ಲಿ ನಿಮಗೆ ಯಾಕೆ ಸಂಬಳ ಕೊಡಬೇಕು? ನಮ್ಮ ತೆರಿಗೆ ದುಡ್ಡಲ್ಲಿ ಜೈಲುಗಳನ್ನ ಯಾಕೆ ನಿರ್ವಹಣೆ ಮಾಡಬೇಕು ಅಂತ ಆರೋಪ ಎದುರಿಸ್ತಾ ಇರೋರು, ಆರೋಪ ಸಾಬೀತಾಗಿ ಅಪರಾಧಿಗಳಾದವರಿಗೆ ಊಟದ ವ್ಯವಸ್ಥೆ ಯಾಕೆ ಮಾಡ್ಕೊಡ್ಬೇಕು? ಅವ್ರನ್ನ ಯಾಕ್ರಿ ನಾವು ಸಾಕಬೇಕು? ಸಮಾಜದ ಸ್ವಾಸ್ಥ್ಯ ಕದಡುವಂತ ಅಂತವರಿಗೆ ನಮ್ಮಿಂದ ಬರುವಂತ ದುಡ್ಡನ್ನ ಯಾಕೆ ಪೋಲು ಮಾಡ್ತಿದ್ದೀರಿ ಅಂತ ಜನ ಇದನ್ನ ಪ್ರಶ್ನೆ ಮಾಡಬಾರ್ದ ಮೂರ್ತಿ ಸರ್? ಹೌದು, ಖಂಡಿತ. ನೋಡಿ, ನಾನು ಹೇಳ್ತೀನಿ ನೋಡಿ ಮೇಡಮ್, ಈಗ ಇದನ್ನು ಸುಧಾರಣೆ ಮಾಡೋದು ದೊಡ್ಡ ವಿಚಾರ ಅಲ್ಲ. ಆದರೆ ಇದನ್ನು ಗೃಹ ಇಲಾಖೆ ತಲೆ ಕೆಡಿಸ್ಕೊತಿಲ್ಲ. ಯಾಕೆ ಅಂದರೆ ಅವ್ರಿಗೆ
ಏನೋ ಅಲ್ಲಿರ್ತಕ್ಕಂಥ ಕೈದಿಗಳನ್ನ ಏನೋ ಅವ್ರಿಗೆ ನಾವು ತೊಂದರೆ ಕೊಟ್ಟರೆ ಸರ್ಕಾರದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ಅವ್ರ ಒಂದು ಅಪ್ರಹೆನ್ಷನ್ ಕೂಡ ಇದೆ. ಇಂಥ ಘಟನೆಗಳು ಸುಮಾರು ನಮ್ಮ ಕರ್ನಾಟಕದಲ್ಲಿ ಆಗಿದ್ದಾವೆ. ನೋಡಿ, ನಾನು ಹೇಳೋದು, ನೀವು ಹೇಳ್ತಿದ್ದಿರ್ತಾರೆ ಸಾರ್ವಜನಿಕ ಹಣದ ತೆರಿಗೆ ಹಣದಲ್ಲಿ ನಾವು ಜೈಲು ಯಾಕೆ ಮೇಂಟೈನ್ ಮಾಡಬೇಕು, ಸಾರ್ವಜನಿಕ ಹಣದಲ್ಲಿ ಇವ್ರು ಯಾಕೆ ಮೋಜಿ ಮಸ್ತಿ ಮಾಡಕ್ ಬಿಡ್ಬೇಕು ಅಂತ. ಹೋಗ್ಲಿ, ಇಷ್ಟೆಲ್ಲ ಆಗ್ತಿದೆಯಲ್ಲ. ಇವಾಗ ದರ್ಶನ್ ಅವರು ನನಗೆ ಮನೆ ಕಣಕ್ಕೆ ಹಾಸಿಗೆ ಕೊಡಿ, ಒಂದು ದಿಂಬು ಕೊಡಿ ಅಂತ ಕೇಳಿದ್ರು. ಅದು ಅವ್ರ ವಿಚಾರಣೆನ ಕೈದಿ, ಅವ್ರಿಗೆ ಕನ್ವಿಕ್ಷನ್ ಆಗಿಲ್ಲ. ಮೇಡಮ್, ನನ್ನ ಒಪಿನಿಯನ್ ಹೆಂಗೆ ಗೊತ್ತಾ, ಇಲ್ಲಿ ಕಾಲಕ್ಕೆ ಸರ್ಕಾರ ಹಣ ಮಾಡ್ಲಿಕ್ಕೆ ಯಾವ ಥರ ಕಾನೂನು ಬದಲಾವಣೆ ಮಾಡ್ಕೊಡುತ್ತೆ. ಆದರೆ ಜೈಲನ್ನ ನಿರ್ವಹಣೆ ಮಾಡೋಕ್ಕೆ ಸರ್ಕಾರಕ್ಕೆ ಒಂದು ಕಿಂಚಿತ್ತು ಅವ್ರಿಗೆ ಆಸಕ್ತಿ ಇಲ್ಲ. ಯಾಕೆ ಅಂದ್ರೆ ಅಲ್ಲಿಂದ ವರಮಾನ ಬರಲ್ಲ ಅವ್ರಿಗೆ. ಅದೇನೋ ಒಂದು ಇಲಾಖೆ ಮೇಂಟೈನ್ ಮಾಡ್ಬೇಕಂತಾರೆ. ಅದ್ರಲ್ಲಿ ಟೆಂಡರ್ಗೆ ಟೆಂಡರ್ ದುಡ್ಡು ಆದಾಯ ಬರುತ್ತೆ, ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಅಲ್ಲಿ ಕಾನೂನು ಬದಲಾವಣೆ ಮಾಡೋದಕ್ಕೆ ಗಮನ ಕೊಡುತ್ತೆ ಸರ್ಕಾರ. ಇಂತಲ್ಲೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ನೆಕ್ಸ್ಟ್ ಭದ್ರಾವತಿ ಸರ್, ತಮ್ಮ ಚಿತ್ರರಂಗದಲ್ಲಿದ್ದಂತ ಒಬ್ಬ ನಟ ಇವತ್ತು ಜೈಲ್ ಪಾಲಾಕಿದ್ದಾರೆ. ಇನ್ನೂ ಕೂಡ ಆರೋಪ ಎದುರಿಸ್ತಾ ಇರೋರು, ಏನು ಆರೋಪ ಸಾಬೀತಾದವರಲ್ಲ. ಆದ್ರೂ ಕೂಡ ಒಂದು ಹಾಸಿಗೆ ನಿಂಬು ಬೇಕಂದ್ರೆ ಕೋರ್ಟ್ ಕಟಕಟಲ್ಲಿ ನಿಂತ್ಕೊಳ್ಬೇಕು ಸರ್, ಬೇಡ್ಕೊಳ್ಬೇಕು ಕೈ ಮುಗಿದು ಸರ್, ಒಂದು ಕನಿಷ್ಠ ಸೌಲಭ್ಯ ಕೊಡಿಸಿ ಸರ್, ಹಾಸಿಗೆ ದಿಂಬು ಕೊಡಿಸಿ ಸರ್, ಬದುಕಕ್ಕಾಗ್ತಿಲ್ಲ, ವಿಷ ಕೊಟ್ಟು ಬಿಡಿ, ನರಕ ಆಗ್ತಾ ಇದೆ ಇಲ್ಲಿ ಅಂತೆಲ್ಲ. ಆದ್ರೆ ದೇಶಕ್ಕೆ ಮಾರಕ ಆಗಿರುವಂತಹ ಟೆರರಿಸ್ಟ್ಗಳು, ರೇಪಿಸ್ಟ್ಗಳು, ಅಂಥವ್ರಿಗೆ ಇಂಥ ಸೌಲಭ್ಯಗಳು ಸಿಕ್ಕಾಗ ಹೆಂಗೆ ಅನಿಸ್ತು ನಿಮಗೆ? ಈಗ ನನ್ನ ಪ್ರಶ್ನೆ ಅದೇ. ಈಗ ಇವರು ಲಾಯರ್ ಅವರು ತುಂಬ ಅದ್ಭುತವಾಗಿ ಹೇಳಿದ್ರು ಒಂದು 4 ಮಾತು. ನಂದು ತುಂಬ ಕಾರವಾಗಿದೆ. ಈಗ ನೀವು